ಸರ್ವಿಸ್ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಲು ಮೀನಾಮೇಷ, ಚಾಲಕ ನಿರ್ವಾಹಕರ ಕಳ್ಳಾಟ, ಪ್ರಯಾಣಿಕರು ವಿದ್ಯಾರ್ಥಿಗಳು ಬಸ್ ಸಿಗದೆ ಪರದಾಟ. ಖಾಸಗಿ ಕಂಪನಿಯಿಂದ ಸರ್ಕಾರಿ ಗೋಮಾಳ ಜಾಗ ಒತ್ತುವರಿ ಆರೋಪ, ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣ, ಒತ್ತುವರಿ ತೆರವುಗೊಳಿಸಲು ದಲಿತ ಸಂಘಟನೆಗಳ ಒತ್ತಾಯ. ಪೂಜೆ ಪುನಸ್ಕಾರಕ್ಕೆ ಬ್ರೇಕ್, ಪಂಚೆ ಬದಿಗಿಟ್ಟು ಟ್ರ್ಯಾಕ್ ಸೂಟ್ ಧರಿಸಿ ಫೀಲ್ಡ್ಗೆ ಲಗ್ಗೆ, ಪೂಜೆಗೂ ಸೈ ಆಟಕ್ಕೂ ಸೈ ಎಂದ ಪುರೋಹಿತರು. ಸಂವಿಧಾನದಿಂದ ಎಲ್ಲರಿಗೂ ಸಮಾನ ಹಕ್ಕು, ಆದರೆ ಹಕ್ಕು ವಂಚಿತ ಅಲ್ಪಸಂಖ್ಯಾತರು, ಅಭಿವೃದ್ಧಿ ಹೆಸರಲ್ಲಿ ಹಣ ದುರುಪಯೋಗ ಆರೋಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜುಮ್ ಅಂತ ಬಸ್ ಓಡಿಸೋ ಕೆಎಸ್ಆರ್ಟಿಸಿ ಚಾಲಕರು ನಿರ್ವಾಹಕರು ಅದ್ಯಾಕೋ ಏನೋ ಸರ್ವಿಸ್ ರಸ್ತೆಯಲ್ಲಿ ಬಸ್ ಓಡಿಸಬೇಕು ಅಂದ್ರೆ ಕಷ್ಟ ಅಂತಾರೆ. ಆದ್ರೆ ಸರ್ವಿಸ್ ರಸ್ತೆಗಳಲ್ಲಿ ಬಸ್ಸಿಗಾಗಿ ಕಾಯ್ತಿರೋ ನಂದಿ ಕ್ರಾಸಿನಂತ ಊರಿನ ಜನ ಫ್ಲೈಓವರ್ ಆಗಿದ್ದಕ್ಕೆ ನಮ್ಮೂರಿಗೆ ಬಸ್ಸೇ ಬರ್ದಂಗಾಯ್ತು ಅಂತ ಪೇಚಾಡ್ತಾ ಇದ್ದಾರೆ. ಅದ್ಯಾಕೆ ಅನ್ನೋದು ಈ ವರದಿ ನೋಡಿ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಚರಿಸುವ ಬಸ್ಗಳ ಪೈಕಿ ಅಶ್ವಮೇಧ ಮತ್ತು ಅಂತಾರಾಜ್ಯ ಬಸ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವೇಗದೂತ ಬಸ್ಗಳು ಸಹ ನಂದಿ ಕ್ರಾಸು, ನಾಗಾರ್ಜುನ ಕಾಲೇಜು, ಔತಿ ಈ ರೀತಿ ಹೆದ್ದಾರಿಯ ಫ್ಲೈಓವರ್ ಅಡಿಯಲ್ಲಿ ಬರುವ ನಿಲ್ದಾಣಗಳ ಮೂಲಕ ಹಾದು ಹೋಗಬೇಕು. ಯಾವುದೇ ಕಾರಣಕ್ಕೂ ಫ್ಲೈಓವರ್ ಮೇಲೆ ಹೋಗಬಾರದು ಅನ್ನೋ ನಿಯಮ ಇದೆ. ಆದರೆ ಬಹಳಷ್ಟು ಕೆಎಸ್ಆರ್ಟಿಸಿ ಬಸ್ ಚಾಲಕರು ನಿರ್ವಾಹಕರು ಯಾಕೋ ಏನೋ ಫ್ಲೈಓವರ್ ಬದಿಯ ಸರ್ವಿಸ್ ರಸ್ತೆಯಲ್ಲಿ ಬಂದು ನಂದಿ ಕ್ರಾಸ್ನಲ್ಲಿ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗೋಕೆ ಮನಸ್ಸೇ ಮಾಡೋಲ್ಲ. ಅವಸರ